ನಾವು ಎಫೆಸ ಪತ್ರಿಕೆಯನ್ನು ಕ್ರಮವಾಗಿ ನಾವು ಧ್ಯಾನ ಮಾಡ್ತಾ ಬಂದಿದ್ದೇವೆ. ಈ ಸಮಯದಲ್ಲಿ ಸತ್ಯವೇದ ಇರುವುದಾದರೆ ದಯಮಾಡಿ ನನ್ನೊಂದಿಗೆ ಎಫೆಸ ಪತ್ರಿಕೆ 2ನೇ ಅಧ್ಯಾಯ 11 ಮತ್ತು 12ನೇ ವಚನವನ್ನು ನೋಡಬೇಕೆಂಬುದಾಗಿ ನಿಮ್ಮನ್ನು ಬಹು ಪ್ರೀತಿಯಿಂದ ನಾನು ಕೇಳಿಕೊಳ್ತೇನೆ. ಅಲ್ಲಿ ಹೀಗೆ ಬರೆಯಲ್ಪಟ್ಟಿದೆ: ನೀವು ಜನ್ಮದಿಂದ ಅನ್ಯ ಜನರಾಗಿದ್ದೀರಿ, ಶರೀರದಲ್ಲಿ ಕೈಯಿಂದ ಸುನ್ನತಿ ಮಾಡಿಸಿಕೊಂಡು ಸುನ್ನತಿಯವರೆನಿಸಿಕೊಳ್ಳುವವರು ನಿಮ್ಮನ್ನು ಸುನ್ನತಿ ಇಲ್ಲದವರೆಂದು ಹೇಳುತ್ತಾರೆ. ನೀವು ಪೂರ್ವಕಾಲದಲ್ಲಿ ಕ್ರಿಸ್ತನನ್ನು ಸೇರಿದವರಾಗಿದ್ದು ಇಸ್ರಾಯೇಲ್ಯ ಹಕ್ಕಿನಲ್ಲಿ ಪಾಲಿಲ್ಲದವರು, ಅಬ್ರಹಾಮನಿಗೆ ಉಂಟಾದ ವಾಗ್ದಾನಕ್ಕೆ ಸಂಬಂಧವಾದ ಒಡಂಬಡಿಕೆಗಳಲ್ಲಿ ಸೇರಿದವರು, ಈ ಲೋಕದಲ್ಲಿ ಯಾವ ನಿರೀಕ್ಷೆ ಇಲ್ಲದವರು, ದೇವರನ್ನರಿಯದವರು ಆಗಿದ್ದೀರೆಂದು ಜ್ಞಾಪಕ ಮಾಡಿಕೊಳ್ಳಿರಿ. Therefore, remember that you were Gentiles in the flesh, who are called uncircumcision by what is called the circumcision made in the flesh by hands, that at that time you were without Christ, being aliens from the commonwealth of Israel, and strangers from the covenants of promise, having no hope and without God in the world. ಪೌಲನು ಬಹಳ ಪ್ರಾಮುಖ್ಯವಾದ ಸತ್ಯವನ್ನು ಒಬ್ಬ ವಿಶ್ವಾಸಿಯ ಹಿನ್ನೆಲೆ ಬಗೆಯಲ್ಲಿ ಹೇಳಿದ್ದಾನೆ. ನಾವು ದೇವರಾತ್ಮನ ಸಹಾಯದಿಂದ ನಾವು ಇದನ್ನು ಧ್ಯಾನ ಮಾಡೋಣ. ಅದಕ್ಕೆ ಮೊದಲು ನಾವು ತಲೆಗೆ ಬಾಗಿಸಿ ನಾವು ಪ್ರಾರ್ಥನೆ ಮಾಡೋಣ. ನಮ್ಮ ಪ್ರೀತಿಯುಳ್ಳ ತಂದೆಯಾದ ದೇವರೇ, ನಿನ್ನ ಜೀವುಳ್ಳ ವಾಕ್ಯ ಈಗ ತಾನಿನ ಓದಿದ್ದೇವೆ. ಅನ್ಯ ಜನರಾಗಿದ್ದಂಥ ನಮ್ಮ ಒಂದು ಹಿನ್ನೆಲೆ ಏನೆಂಬುದನ್ನು ಸ್ಪಷ್ಟವಾಗಿ ಪೌಲನು ತಿಳಿಸುವಾಗ, ದೇವರೇ, ನಾವೆಂಥ ಒಂದು ದುರಾವಸ್ಥೆಯಲ್ಲಿ ದೇವರೇ ನಿನ್ನಿಂದ ದೂರವಾಗಿ ಹೋದಂಥವರಪ್ಪ. ನಿನ್ನ ಜೀವುಳ್ಳ ವಾಕ್ಯ ನಮ್ಮ ನಿಜವಾದ ಸ್ಥಿತಿ ಏನಾಗಿತ್ತು ಎಂಬುದನ್ನು ತೋರಿಸಿಕೊಡುವಂಥದ್ದಾಗಿದೆ. ನಿನ್ನ ವಾಕ್ಯದ ಬೆಳಕಿನಲ್ಲಿ ನಮ್ಮ ನಿಜವಾದ ಸ್ಥಿತಿಯನ್ನು ಕಂಡುಕೊಳ್ಳುವಾಗ, ದೇವರೇ, ನೀನೆಷ್ಟು ನಮ್ಮನ್ನು ಪ್ರೀತಿಸಿದಾತನು, ಕರುಣಿಸಿದಾತನು. ಮಾತ್ರವಲ್ಲ ಕರ್ತನೇ, ನಿನ್ನ ಆಲೋಚನೆ ಉದ್ದೇಶಗಳು ದೇವರೇ ಎಷ್ಟು ಮಟ್ಟಿಗೆ ನಮ್ಮ ವಿಷಯದಲ್ಲಿ ನೀನು ಹಿತಚಿಂತಕನಾಗಿದ್ದೀ ಎಂಬುದನ್ನು ದೇವರೇ ನಿನ್ನ ವಾಕ್ಯದ ಮೂಲಕವಾಗಿ ನೀನು ಪ್ರಕಟಿಸಿಕೊಳ್ಳುತ್ತಾ ಇದ್ದಿ. ಇದಕ್ಕಾಗಿ ಸ್ತೋತ್ರ. ದೇವರೇ, ನಿನ್ನ ಕಾರ್ಯಗಳು ಎಷ್ಟೋ ಮಹೋನ್ನತವಾದಪ್ಪ. ಈ ಸಮಯದಲ್ಲಿಯೂ ನಿನ್ನ ಜೀವದ ವಾಕ್ಯಗಳ ಮೂಲಕವಾಗಿ ನಾವು ಕರ್ತನಿಂದ ಧ್ಯಾನಿಸುವಾಗ ಯಾರ್ಯಾರು ಈ ಕಾರ್ಯಕ್ರಮವನ್ನು ಕೇಳುತ್ತಾರೆ ಅವರ ಆತ್ಮೀಯ ಕಣ್ಣುಗಳನ್ನು ತೆರೆಯ ಮಾಡು. ದೇವರೇ, ನಿನ್ನ ನಿಜವಾದಂಥ ವಾಕ್ಯದ ಸತ್ಯತೆಗೆ ಒಳಪಟ್ಟು ನೀನು ನಮ್ಮಿಂದ ಅಪೇಕ್ಷಿಸುವಂಥ ರೀತಿಯಲ್ಲಿ ನಿನ್ನ ಚಿತ್ತಕ್ಕೆ ಒಳಪಡುವಂತೆ ನಿನ್ನ ಆತ್ಮನ ಕಾರ್ಯ ಸಾಧಿಸು. ಯಾವ ಕೊರತೆ, ಸಮಸ್ಯೆಗಳು, ಚಿಂತೆಗಳು, ಬಾಧೆಗಳು, ಅನಾರೋಗ್ಯಗಳು ಯಾರಲ್ಲಿ ಏನುಂಟು ಕರ್ತನೆ, ದೇವರೇ, ಹೃದಯಗಳನ್ನು ಬರುವಂಥ ದೇವರೇ ಕರುಣಿಸಿ ಬಿಡುಗಡೆ ಕೊಡಪ್ಪ. ನಿನ್ನ ಆತ್ಮನ ಕಾರ್ಯ ಸಾಧಿಸು. ನಿನ್ನ ಜೀವಳ ವಾಕ್ಯದ ಮೂಲಕವಾಗಿ ನಾನು ಪ್ರತಿಯೊಬ್ಬರನ್ನು ಉಜ್ಜೀವನಗೊಳಿಸಿ ವಾಕ್ಯದ ಸತ್ಯತೆಗೆ ನಮ್ಮ ನಡೆಸು. ಯೇಸು ಕ್ರಿಸ್ತನ ಹೆಸರಲ್ಲಿ ಬೇಡ್ತೇನೆ ತಂದೆಯೇ, ಆಮೇನ್. ನಾವು ಎಫೆಸ ಪತ್ರಿಕೆಯನ್ನು ನಾವು ಕ್ರಮವಾದ ರೀತಿಯಲ್ಲಿ ನಾವು ಧ್ಯಾನ ಮಾಡ್ತಾ ಬಂದಿರುವಾಗ, ನಾವು ಕಳೆದ ನಮ್ಮ ಕಾರ್ಯಕ್ರಮದಲ್ಲಿ ಪ್ರತ್ಯೇಕವಾಗಿ ನಾವು 2ನೇ ಅಧ್ಯಾಯ 8, 9, 10 ವಚನಗಳನ್ನು ನಾವು ಕ್ರಮವಾಗಿ ಧ್ಯಾನ ಮಾಡಿದ್ದೇವೆ. ಅಲ್ಲಿರುವಂಥ ಸತ್ಯಗಳನ್ನು ಧ್ಯಾನಿಸುವಾಗ ಸಮಯದ ಪ್ರತ್ಯೇಕವಾಗಿ ಅಲ್ಲಿರುವಂಥದ್ದು, ನಾವು ರಕ್ಷಣೆ ಹೊಂದಿದಂಥ ನಂತರ ನಾವು ದೇವರು ಪ್ರತಿಯೊಬ್ಬರಿಂದ ಅಪೇಕ್ಷಿಸುವಂಥ ಜೀವಿತ ಅದೆಂಥ ಜೀವಿತ ಇರಬೇಕು ಅಂತ ಹೇಳುವಾಗ, ನಾವು ಸತ್ಕಾರ್ಯಗಳನ್ನು ಯೇಸು ಕ್ರಿಸ್ತನ ಮೂಲಕವಾಗಿ ನಾವು ನೂತನ ಸೃಷ್ಟಿಗಳಾಗಿರಬೇಕಾದರೆ ನಮ್ಮ ಜೀವಿತದ ಶೈಲಿ, ದೇವರು ನಮ್ಮನ್ನು ಯಾವ ಉದ್ದೇಶಕ್ಕಾಗಿ ಕರೆದಿದ್ದಾನೆ ಅದಕ್ಕೆ ತಕ್ಕ ಹಾಗೆ ನಡ್ಕೊಳ್ಳಬೇಕು, ಜೀವಿಸಬೇಕು ಮತ್ತು ದೇವರಿಗೆ ಮಹಿಮೆ ಬರಬೇಕು. ಅದಕ್ಕಾಗಿ ದೇವರು ನಮ್ಮನ್ನು ಮೊದಲೇ ಆದಿಯಲ್ಲಿಯೇ ಆರಿಸಿಕೊಂಡನು ಎಂಬುದನ್ನು ನಾವು ದೇವರ ವಾಕ್ಯದಲ್ಲಿ ನಾವು ಧ್ಯಾನ ಮಾಡಿದ್ದೇವೆ. ನಾವು ಈ ಸಂದರ್ಭದಲ್ಲಿ ನಾವು 11ನೇ ಮತ್ತು 12ನೇ ವಚನದಲ್ಲಿ ಇರ್ತಕ್ಕಂಥ ಒಂದು ಸತ್ಯಗಳನ್ನು ನಾವು ಗಮನಿಸುವುದಾದರೆ, ಅಲ್ಲಿ ಪೌಲನು ನಮಗೆ ತರ್ತಿರುವಂಥ ಸಂಗತಿ ಏನಂದರೆ, ಇದನ್ನು ಸ್ಪಷ್ಟವಾದ ರೀತಿಯಲ್ಲಿ ಅದನ್ನು ಆಲೋಚಿಸಬೇಕಾದರೆ, ಇಲ್ಲಿ ಪೌಲನು ಎಫೆಸ ಸಭೆಯಲ್ಲಿದ್ದಂಥ ಜನರು, ಅದೇ ಎಫೆಸ ಸಭೆ ಅಂತ ಹೇಳಬೇಕಾದ್ರೆ ಎಲ್ಲ ಅನ್ಯ ಜನರಾಗಿದ್ದಂಥವರು.
ಅವರು ವಿಗ್ರಹಾರಾಧಕರಾಗಿದ್ದಂಥವರು, ಬೇರೆ ಬೇರೆ ಜನಾಂಗಗಳಿಂದ ಬಂದಂಥವರು ಎಂಬುದಾಗಿ ನೋಡಿ. ಯೇಸು ಕ್ರಿಸ್ತನ ಸುವಾರ್ತೆಯನ್ನು ಕೇಳಿ ರಕ್ಷಿಸಲ್ಪಟ್ಟವರಾಗಿ ಅವರು ಬಂದಂಥ ಸಮಯದಲ್ಲಿ ಪೌಲನು ಅವರಿಗೆ ಸ್ಪಷ್ಟವಾದ ರೀತಿಯಲ್ಲಿ ಅವರ ಹಿನ್ನೆಲೆ ಬಗ್ಗೆ, ನೀವೆಂಥ ಸ್ಥಿತಿಯಲ್ಲಿದ್ದಂಥವರು, ದೇವರು ತೋರಿಸಿದಂಥ ಕೃಪೆ ಎಷ್ಟು ವಿಶೇಷವಾದ ಎಂಬುದನ್ನು ಅದರ ಬಗ್ಗೆ ಅವರಿಗೆ ಮನವರಿಕೆ ಮಾಡುವಂಥ ಸಂಗತಿಯನ್ನು ನಾವು ಇಲ್ಲಿ ನೋಡ್ತೇವೆ. ನಾವು ಓದಿದಂಥ 2 ವಾಕ್ಯದ ಭಾಗದಲ್ಲಿ ನೋಡಬೇಕಾದ್ರೆ ಇಲ್ಲಿ 7 ವಿಷಯಗಳನ್ನು ಇಲ್ಲಿ ಪೌಲನು ತರುತ್ತಿದ್ದಾನೆ ಅವ್ರ ಗಮನಕ್ಕೆ. ಈ 7 ವಿಷಯಗಳನ್ನು ನೋಡಬೇಕಾದ್ರೆ ಭಾಳ ಒಂದು ರೀತಿಯಲ್ಲಿ ಒಂದು ಹಿನ್ನೆಲೆ, ನಾವು ಅವರ ಹಿನ್ನೆಲೆ ಅರ್ಥವಾಗಬೇಕಾದ್ರೆ ಇದನ್ನು ಏನಂತ ಹೇಳಿದ್ರೆ, ಜ್ಞಾಪಕ ಮಾಡಿಕೊಳ್ಳ್ರಿ, ಜಸ್ಟ್ ರಿಮೆಂಬರ್ ದಿಸ್, ಜ್ಞಾಪಕ ಮಾಡಿಕೊಳ್ಳ್ರಿ ಎಂಬ ಒಂದು ಮಾತನ್ನು ಅಲ್ಲಿ ಅವ್ರಿಗೆ ತಿಳಿಯಪಡಿಸಿದ್ದ. ಅಂದರೆ ನೀವು ಮೊದಲು ಎಂಥ ಸ್ಥಿತಿಯಲ್ಲಿದ್ದೀರಿ, ಎಂಥ ದುರಾವಸ್ಥೆಯಲ್ಲಿದ್ದೆವು. ಈಗ ನಾವು ಸಹ ಅಂದರೆ ಇಲ್ಲಿರುವಂಥ ಸತ್ಯ ಏನಂತ ಹೇಳಿದ್ರೆ, ಇಸ್ರಾಯೇಲರು ಬಿಟ್ಟರೆ ಎಲ್ಲರೂ ದೇವರ ದೃಷ್ಟಿಯಲ್ಲಿ ಯಾರು ಅನ್ಯರಾಗಿರುವಂಥವ್ರು, ಅನ್ಯ ಜನರು. ದೇವರ ಜನಾಂಗ ಅಂತ ಹೇಳ್ಬೇಕಾದ್ರೆ ಇಸ್ರಾಯೇಲರು ಮಾತ್ರ ದೇವರು ಆರಿಸ್ಕೊಂಡಂಥ ಜನಾಂಗ. ದೇವರು ಅಬ್ರಹಾಮನ ಮೂಲಕವಾಗಿ ಅದನ್ನು ಮುಂದಿನ ವಾಕ್ಯಗಳಲ್ಲಿ ಅದರ ಜ್ಞಾನ ನೋಡಲಿಕ್ಕಿದ್ದೇವೆ ನಾವು. ಆದರೆ ಇಸ್ರಾಯೇಲರ ಹೊರತು ಎಲ್ಲರೂ ಏನಂತ ಹೇಳಿದ್ರೆ ಅನ್ಯ ಜನರಾಗಿದ್ದಂಥವ್ರು. ಆದರೆ ದೇವರ ದೃಷ್ಟಿ ಯಾವ ರೀತಿಯಲ್ಲಿ ಅನ್ಯ ಜನರಾಗಿದ್ದಂಥ ನಮಗೆ ದೇವರು ಕೃಪೆ ತೋರಿಸಿದ್ದಾನೆ ಎಂಬುದನ್ನೇ ಇಲ್ಲಿ ಪೌಲನು ತಿಳಿಯಪಡಿಸಿದ್ದಾನೆ. 7 ವಿಷಯಗಳ ಬಗ್ಗೆ ನಾವು ಒಂದದಾಗಿ ನಾವು ಆಲೋಚನೆ ಮಾಡೋಣ. ಮೊದಲನೇದಾಗಿರುವಂಥ ಸಂಗತಿಯಲ್ಲಿ, ನೀವು ಜನ್ಮದಿಂದ ಏನಾಗಿದ್ದೀರಿ, ಅನ್ಯ ಜನರಾಗಿದ್ದೀರಿ, ಯುವರ್ ಜೆಂಟೈಲ್ಸ್. ಆಮೇಲೆ ಎರಡನೇದು ಏನಂದರೆ ಸುನ್ನತಿ ಇಲ್ಲದವರು, ಅನ್ಯ ಜನರು ಅಂತ ಹೇಳಬೇಕು. ಯಾವಾಗಲೂ ದೇವರವಾಗಿ ಅನೇಕ ಭಾಗದಲ್ಲಿ ನೋಡ್ತೇವೆ. ನಾವು ಇರುವಂಥ ಸತ್ಯ ಅಂತ ಹೇಳಿದ್ರೆ ನಾವು ಅನ್ಸರ್ಕಮ್ಸೈಷನ್ ಎಂಬುದಾಗಿ ನೋಡ್ತೇವೆ, ಸುನ್ನತಿ ಇಲ್ಲದವರು. ಮೂರನೇದಾಗಿ, ಪೂರ್ವ ಕಾಲದಲ್ಲಿ ಕ್ರಿಸ್ತನನ್ನು ಅರಿಯದವರು, ವಿ ಆರ್ ವಿತೌಟ್ ಕ್ರೈಸ್ಟ್. ಯೇಸು ಕ್ರಿಸ್ತನ ವಿಷಯ ಏನು, ಯೇಸು ಅಂದರೆ ಯಾರು ನಮ್ಗೆ ಗೊತ್ತಿರಲಿಲ್ಲ, ಅಂಥ ಒಂದು ಅಂಧಕಾರದಲ್ಲಿದ್ದಂಥವ್ರು ಎಂಬುದಾಗಿ. ನಾಲ್ಕನೇದಾಗಿ, ಇಸ್ರಾಯೇಲರ ಹಕ್ಕಿನಲ್ಲಿ ಪಾಲಿಲ್ಲದವರು ಎಂಬುದಾಗಿ. ದೇವರು ಕೊಟ್ಟಂಥ ಆಶೀರ್ವಾದ ಇಸ್ರಾಯೇಲ್ ಜನರಿಗೆ ಅದು ಮುಂದೆ ನಾವು ನೋಡಲಿಕ್ಕಿದ್ದೇವೆ. ಅದಕ್ಕೆ ಯಾವ ರೀತಿಯಲ್ಲಿ ನಮಗೆ ಅದು ಹಕ್ಕು ಬಾಧ್ಯತೆ ಇಲ್ಲದಂಥವ್ರು ನಾವು ಎಂಬುದಾಗಿ. ಐದನೇದಾಗಿ, ವಾಗ್ದಾನಕ್ಕೆ ಸಂಬಂಧವಾದ ಒಡಂಬಡಿಕೆಯಲ್ಲಿ ನಾವು ಸೇರದವರು. ದೇವರು ತನ್ನ ಜನಾಂಗವಾದಂಥ ಇಸ್ರಾಯೇಲರಿಗೆ ತನ್ನ ಒಡಂಬಡಿಕೆಯನ್ನು ಅಬ್ರಹಾಮನ ಮೂಲಕ ಒಡಂಬಡಿಕೆ ಮಾಡಿಕೊಂಡನು ಎಂಬುದಾಗಿ ನೋಡ್ತೇವೆ. ಅದಕ್ಕೆ ನಾವು ಯಾವುದೇ ರೀತಿಯಲ್ಲಿ ಅದಕ್ಕೆ ಸೇರಿದಂಥವರಾಗಿದ್ದಂಥ ಅಂಥ ಒಂದು ಸ್ಥಿತಿಯಲ್ಲಿದ್ದಂಥ ನಮ್ಮ ಹಿನ್ನೆಲೆ. ಆರನೇದಾಗಿ, ಈ ಲೋಕದಲ್ಲಿ ಯಾವ ನಿರೀಕ್ಷೆ ಇಲ್ಲದವರು, ಹ್ಯಾವಿಂಗ್ ನೋ ಹೋಪ್. ಆಮೇಲೆ ಏಳನೇದಾಗಿರುವಂಥ ಸಂಗತಿ ಏನಂದರೆ, ದೇವರನ್ನು ಅರಿಯದವರು ಆಗಿದ್ದೆವು, ವಿಥೌಟ್ ಗಾಡ್ ಇನ್ ದಿಸ್ ವರ್ಲ್ಡ್. ನೋಡಿರಿ, ಇದು ಎಷ್ಟು ಮಟ್ಟಿಗೆ ಈ ವಾಕ್ಯಗಳನ್ನು ಅಲ್ಲಿ ಬಿಡಿಸಿ ನಾವು ಆಲೋಚಿಸಬೇಕಾದರೆ, ದೇವರು ಅನ್ಯ ಜನರಾಗಿರುವಂಥ ನಮ್ಮ ಮೇಲೆ ಎಂಥ ಕೃಪೆಯನ್ನು ಕರುಣೆಯನ್ನು ತೋರಿಸಿದ್ದಾನೆ ಎಂಬುದನ್ನು ನಾವು ವಾಕ್ಯಗಳನ್ನು ಧ್ಯಾನಿಸುವಾಗ ನಮಗೆ ಗೊತ್ತಾಗ. ಅದಕ್ಕೋಸ್ಕರ ಏನು ಹೇಳ್ತಾರೆ, ಜ್ಞಾಪಕ ಮಾಡಿಕೊಳ್ಳ್ರಿ. ಇಲ್ಲಿ ಯಾಕೆ ಇಲ್ಲಿ ಪೌಲನು ಅದನ್ನು ಒಂದು ಸಂಗತಿ ತಿಳಿಸಿದ್ದೆ ಅಂದರೆ, ಇಲ್ಲಿ ನೋಡುವಾಗ ದೇವರು ಪೌಲನನ್ನು ಆರಿಸ್ಕೊಳ್ಳುವಂಥ ಉದ್ದೇಶ ಅಂತ ಹೇಳಿದ್ರೆ, ಅನ್ಯ ಜನರಿಗೆ ಸುವಾರ್ತೆ ಸಾರಬೇಕು. ನಾನು ಅನ್ಯ ಜನರಿಗೆ ಅಪೊಸ್ತಲನಾಗಿದ್ದೇನೆ ಎಂಬುದಾಗಿ ಪೌಲನು ತನ್ನ ಪತ್ರಿಕೆ ಎಲ್ಲ ತಿಳಿಸ್ತಾ ಬನ್ನಿ. ಅಂದರೆ ದೇವರ ಉದ್ದೇಶ, ಆಲೋಚನೆ ಅಂತ ಹೇಳಿದ್ರೆ, ಸುವಾರ್ತೆ, ಯೇಸು ಕ್ರಿಸ್ತನ ಸುವಾರ್ತೆ ಅನ್ಯ ಜನಾಂಗಕ್ಕೆ ಹೋಗಬೇಕು. ಬರೀ ಇಸ್ರಾಯೇಲರಿಗೆ ಮಾತ್ರ, ಇಸ್ರಾಯೇಲ್ ಜನರು ತನ್ನ ಜನರಿಗಾಗಿ ಬಂದು, ಆದರೆ ಸ್ವಂತ ಜನರು ಆತನನ್ನು ನಿರಾಕರಿಸಿದರು, ತಳ್ಳಿಬಿಟ್ಟರು ಎಂಬುದಾಗಿ ನೋಡ್ತೇವೆ. ದೇವರ ಉದ್ದೇಶ ಏನಂದರೆ, ಯೇಸು ಕ್ರಿಸ್ತನ ಸುವಾರ್ತೆ ಎಲ್ಲ ಜನಾಂಗಗಳಿಗೆ ಹೋಗಬೇಕು. ಅದಕ್ಕಾಗಿ ದೇವರು ಪೌಲನನ್ನು ಆರಿಸ್ಕೊಂಡಂಥ ಉದ್ದೇಶ. ಅಲ್ಲಿ ದೇವರ ವಾಕ್ಯ ಹೇಳ್ತದೆ ಏನಂತ ಹೇಳಿದ್ರೆ, ಅಲ್ಲಿ ದೇವರು ತನ್ನ ಮಾಡಿದಂಥ ಸಂಕಲ್ಪ, ದೇವರು ತೋರಿಸಿದಂಥ ಕರುಣೆ, ತನ್ನ ಕೃಪೆ ಇಡೀ ಎಲ್ಲ ಜನಾಂಗ ಗೊತ್ತಾಗಬೇಕೆಂಬಂಥ ರೀತಿಯಲ್ಲಿ ದೇವರು ಅದನ್ನು ಏನಂದರೆ ತನ್ನ ಸೇವೆಗೆ ಆರಿಸ್ಕೊಂಡಂಥ ಪೌಲನ ಮೂಲಕವಾಗಿ ಸುವಾರ್ತೆ ಯಾವ ರೀತಿಯಲ್ಲಿ ಅದು ಹೋಯ್ತು ಎಂಬುದನ್ನು, ಮೊದಲ ಶತಮಾನದಲ್ಲಿ ಹೋಯ್ತು ಎಂಬುದನ್ನು ನಾವು ಅಲ್ಲಿ ನೋಡ್ತೇವೆ. ಅದಕ್ಕೋಸ್ಕರ ಏನಂದರೆ, ಇದನ್ನು ಜ್ಞಾಪಕ ಮಾಡಿಕೊಳ್ಳ್ರಿ ಎಂಬುದನ್ನು ಸಭೆಯವರಿಗೆ ಅದು ತಿಳಿಯಪಡಿಸುವಾಗ, ಇದು ಈ ವಾಕ್ಯವನ್ನು ಕೇಳುವಂಥ ನಮ್ಮ ಜೀವಿತದಲ್ಲಿ ಕೂಡ ಪ್ರಿಯರೇ, ನಮ್ಮ ಹಿನ್ನೆಲೆ ಏನಾಗಿದೆ, ಅನೇಕ ವೇಳೆ ನಮ್ಮ ಹಿನ್ನೆಲೆ ನಾವು ತಿಳ್ಕೊಳ್ತೇವೆ. ನಾವು ಎಂಥ ಕುಟುಂಬದಲ್ಲಿ ಬಂದವನು,
ನನ್ನ ಒಂದು ಆಸ್ತಿ, ನನ್ನ ಅಂತಸ್ತು, ನಾನು ಭಾಳ ಎಲ್ಲ ರೀತಿಯಲ್ಲಿ ಎಲ್ಲರಿಗಿಂತ ನಾನು ದೊಡ್ಡವನು ಎಂಬ ರೀತಿಯಲ್ಲಿ ಅನೇಕ ವೇಳೆ ಗರ್ವ ಅಹಂಕಾರ ನಮ್ಮದಿರ್ತದೆ. ಆದರೆ ಯಾವಾಗ ತಿಳ್ಕೊಳ್ಬೇಕಾದಂಥ ಒಂದು ವಿಷಯ, ನಾನು ದೇವರ ದೃಷ್ಟಿಯಲ್ಲಿ ನಾನು ಏನಾಗಿದ್ದೇನೆ, ಯಾವ ಸ್ಥಿತಿಯಲ್ಲಿದ್ದೇನೆ, ದೇವರು ನಾನು ನೋಡಬೇಕಾದ್ರೆ ಯಾರೇ ಆಗಿರ್ಬೋದು, ನೀನು ದೇವರ ವಾಕ್ಯ ಹೇಳಬೇಕಾದ್ರೆ ಇಲ್ಲಿ ಪೌಲನನ್ನು ಪ್ರತ್ಯೇಕವಾಗಿ ಈ 7 ವಿಷಯಗಳನ್ನು ಈ ವಾಕ್ಯದಲ್ಲಿ ತಿಳಿಸಬೇಕಾದರೆ ನಮ್ಮ ಹಿನ್ನೆಲೆ ಏನಂತ ಹೇಳಿದ್ರೆ, ನಾವು ಅನ್ಯ ಜನರಾಗಿದ್ದು, ಮೊದಲನೇದಾಗಿ ನಾವು ಅನ್ಯ ಜನರಾಗಿದ್ದಂಥವರು. ಅನ್ಯ ಜನರು ಅಂತ ಹೇಳಬೇಕಾದ್ರೆ ದೇವರು ಆರಿಸ್ಕೊಂಡಂಥ ಇಸ್ರಾಯೇಲ್ ಜನರಿಗೆ ಸೇರಿದಂಥವ್ರು ನಾವು. ಅಲ್ಲಿರುವಂಥ ಸಂಗತಿ ಅಂತ ಹೇಳಿದ್ರೆ ದೇವರ ವಾಕ್ಯದ ಅನೇಕ ಭಾಗದಲ್ಲಿ ನೋಡಬಹುದು. ನಾವು ಲೋಕದಲ್ಲಿ ಬೇರೆ ಜನಾಂಗಗಳಲ್ಲಿ, ಈ ಲೋಕ ಅನೇಕ ಜನಾಂಗಗಳಿತ್ತು, ಆದರೆ ಪ್ರತ್ಯೇಕವಾದ ಜನಾಂಗ ಯಾವುದು ಅಂದರೆ ಇಸ್ರಾಯೇಲ್ ಜನಾಂಗ. ದೇವರು ಅದನ್ನು ಪ್ರತ್ಯೇಕಪಡಿಸಿದನು ಎಂಬುದಾಗಿ ನಾವು ನೋಡ್ತೇವೆ. ಆದರೆ ಇಲ್ಲಿ ಇರುವಂಥ ಸಂಗತಿ ಏನಂದರೆ, ಇಸ್ರಾಯೇಲ್ ಜನರಿಗೂ ಅನ್ಯ ಜನರಿಗೂ ಒಂದು ವ್ಯತ್ಯಾಸ ಇತ್ತು. ಅದಕ್ಕೆ ಯಾವುದೇ ರೀತಿ ನಮ್ಮ ಒಂದು ಸಂಪ್ರದಾಯಗಳು, ನಮ್ಮ ಕಟ್ಟಳೆಗಳು, ನಮ್ಮ ಕಾರ್ಯಗಳು, ಆಲೋಚನೆಗಳು, ನಮ್ಮ ಎಲ್ಲ ಸಂಗತಿಗಳು ಏನಂತ ಹೇಳಿದ್ರೆ ನಮ್ಮ ಮನಸ್ಸಿನ ಸಂಗತಿ. ನಾವು ಈ ವಾಕ್ಯದಲ್ಲಿ ನೋಡಬೇಕಾದರೆ ದೇವರು ಎಲ್ಲವನ್ನೂ ಬದಲಾಯಿಸಿದ್ದಾನೆ. ನಾವು ಅನ್ಯ ಜನರಾಗಿ ನಾವು ಇದ್ದಾಗ್ಯೂ ಕೂಡ ದೇವರ ಉದ್ದೇಶ, ದೇವರ ಆಲೋಚನೆ ಏನಂತ ಹೇಳಿದ್ರೆ, ದೇವರು ತನ್ನ ಪ್ರೀತಿಯನ್ನು ಎಲ್ಲ ಜನರಿಗೆ ಗೊತ್ತಾಗಬೇಕೆಂಬಂಥ ರೀತಿಯಲ್ಲಿ ಅದನ್ನು ವ್ಯಕ್ತಪಡಿಸಿದ್ದಾನೆ ಎಂಬುದಾಗಿ ನಾವು ನೋಡ್ತೇವೆ. ಅಲ್ಲಿ ರೋಮಪುರ ಪತ್ರಿಕೆಯಲ್ಲಿ ಒಂದು ಮಾತು ಬರೆಯಲ್ಪಟ್ಟಿದೆ. 9ನೇ ಅಧ್ಯಾಯದಲ್ಲಿ ಒಂದು ಮಾತು, ಅದನ್ನು ನೋಡುವಾಗ ನಮಗೆ ಗೊತ್ತಾಗ್ತದೆ. 4ನೇ ವಚನದಲ್ಲಿ ಅಲ್ಲಿ ಪೌಲನು ಒಂದು ಮಾತನ್ನು ತಿಳಿಸ್ತಾನೆ. ಏನೆಂದರೆ, ಅವರು ಇಸ್ರಾಯೇಲ್ ವಂಶದವರು, ದೇವರ ಪುತ್ರರಾಗಿ ಸ್ವೀಕರಿಸಿದವರು ಆಗಿದ್ದಾರೆ. ಅವರಲ್ಲಿ ದೇವರ ತೇಜ ಸಾನ್ನಿಧ್ಯವೂ ಇದೆ. ಅವರ ಸಂಗಡ ದೇವರು ಒಡಂಬಡಿಕೆಗಳನ್ನು ಮಾಡಿಕೊಂಡನು. ಅಲ್ಲಿ ನೋಡಬೇಕಾದ್ರೆ ದೇವರು ಇಸ್ರಾಯೇಲ್ ಜನರಿಗೆ ಯಾವ ರೀತಿಯಲ್ಲಿ ಯಾವ ಕಾರ್ಯವನ್ನು ಅವರೊಟ್ಟಿಗೆ ಸಂಬಂಧ ಒಡಂಬಡಿಕೆಯನ್ನು ಮಾಡಿಕೊಂಡನು ಎಂಬುದನ್ನು ಅಲ್ಲಿ ತಿಳಿಯಪಡಿಸಿದ್ದಾನೆ. ನಾವು ಅದೇ 1 ಕೊರಿಂಥ ಪತ್ರಿಕೆ ನಾವು 12ನೇ ಅಧ್ಯಾಯದಲ್ಲಿ ನಾವು ಬರುವಾಗ 12ನೇ ಅಧ್ಯಾಯದಲ್ಲಿ ಒಂದು ಮಾತನ್ನು ಅಲ್ಲಿ, ಇನ್ನೊಂದು ವಿಷಯವನ್ನು ಅಲ್ಲಿ ಪೌಲನು ತಿಳಿಸುವಾಗ 12:13 ಹೀಗೆ ಉಂಟು. ಏನಂದರೆ, ಯಹೂದ್ಯರಾಗಲಿ ಗ್ರೀಕರಾಗಲಿ ದಾಸರಾಗಲಿ ಸ್ವತಂತ್ರರಾಗಲಿ ನಾವೆಲ್ಲರೂ ಒಂದೇ ದೇಹವಾಗುವುದಕ್ಕಾಗಿ ಒಂದೇ ಆತ್ಮದಲ್ಲಿ ದೀಕ್ಷಾಸ್ನಾನ ಮಾಡಿಸಿಕೊಂಡೆವು. ಒಂದೇ ಆತ್ಮ ನಮ್ಮೆಲ್ಲರಿಗೂ ಪಾನವಾಗಿ ಕೊಡಲ್ಪಟ್ಟಿತು. ಇಲ್ಲಿ ಪೌಲನು ಇನ್ನೊಂದು ಸಂಗತಿ ಅರ್ತಿದ್ದಾನೆ. ಏನಂತ ಹೇಳಿದ್ರೆ, ನಾವು ಯಹೂದ್ಯರಾಗಲಿ ಗ್ರೀಕರಾಗಲಿ ಸ್ವತಂತ್ರರಾಗಲಿ ದಾಸರಾಗಲಿ ಯಾರೇ ಆಗಿರೋದು, ನಾವು ಯೇಸು ಕ್ರಿಸ್ತನಲ್ಲಿ ಏನಾಗಿದ್ದೇವೆ ಅಂತ ಹೇಳಬೇಕಾದ್ರೆ ಒಂದೇ ಆಗಿದ್ದೇವೆ ಎಂಬಂಥ ಸಂಗತಿಗಳನ್ನು ಅಲ್ಲಿ ತಿಳಿಯಪಡಿಸಿದ್ದಾನೆ. ನಮ್ಮ ಬ್ಯಾಕ್ಗ್ರೌಂಡ್, ನಾವು ಹಿನ್ನೆಲೆ ಅಂತ ಯಾವುದೇ ಆಗಿರಬಹುದು, ಆದರೆ ಯೇಸು ಕ್ರಿಸ್ತನ ಮೂಲಕವಾಗಿ ನಮಗೆ ದೊರಕಿರುವಂಥ ಒಂದು ಸಂಗತಿ, ಪೌಲನು ಪ್ರತ್ಯೇಕವಾಗಿ ಇಲ್ಲಿ ತಿಳಿಯಪಡಿಸುವ ಸಂಗತಿ ಅಂದರೆ, ನಾವು ಯೇಸು ಕ್ರಿಸ್ತನಲ್ಲಿ ಏನಾಗಿದ್ದೇವೆ, ನಾವೆಲ್ಲರೂ ಒಂದೇ ಆಗಿದ್ದೇವೆ ಎಂಬುದಾಗಿ ತಿಳಿಯಪಡಿಸಿದ್ದಾನೆ. ಆದರೆ ಸತ್ಯ ಏನೆಂದರೆ, ನಮ್ಮ ಹಿನ್ನೆಲೆ ಮೊದಲು ನಾವೇನಾಗಿದ್ದೆವು, ಅನ್ಯ ಜನರಾಗಿದ್ದಂಥವರು. 2ನೇ ವಿಷಯಕ್ಕೆ ಬರುವಾಗ ನಾವು ಸುನ್ನತಿ ಇಲ್ಲದವರು. ಇದು ದೇವರು ಪ್ರಾರಂಭದಲ್ಲಿ ಒಂದು ಗಂಡು ಮಗು ಹುಟ್ಟುವುದಾದರೆ ಇಸ್ರಾಯೇಲ್ ಕುಲದಲ್ಲಿ 8ನೇ ದಿವಸ ಅವರು ಸುನ್ನತಿ ಮಾಡಬೇಕೆಂಬಂಥ ಆಜ್ಞೆ ಇತ್ತು ಎಂಬುದಾಗಿ ನಾವು ನೋಡ್ತೇವೆ. ಆದರೆ ಯಾರಾದರೂ ಅನ್ಯ ಜನರು ಏನಂದರೆ ತಿರುಗಿ ಇವರೊಟ್ಟಿಗೆ ಸಂಬಂಧಪಡಿಸ್ಕೊಳ್ಬೇಕು ಎಂಬ ಸಂಗತಿ ಇರುವುದಾದರೆ ಅವರು ಸುನ್ನತಿ ಮೂಲಕವಾಗಿ ಏನಂತ ಹೇಳಿದ್ರೆ ಇವರಿಗೆ ಸೇರಬೇಕೆಂಬಂಥ ರೀತಿಯಲ್ಲಿ ಆ ಒಡಂಬಡಿಕೆ ಇತ್ತು ಎಂಬುದಾಗಿ ನಾವು ನೋಡ್ತೇವೆ. ಅಂದರೆ ಗಲಾತ್ಯ ಪತ್ರಿಕೆ 5 ನಾವು 6ನೇ ವರ್ಷದಲ್ಲಿ ನೋಡುವಾಗ, ಕ್ರಿಸ್ತ ಯೇಸುವಿನಲ್ಲಿ ಇರುವವರಿಗೆ ಸುನ್ನತಿಯಾದರೂ ಏನಂತೆ ಪ್ರಯೋಜನವಿಲ್ಲ, ಆಗದಿದ್ದರೂ ಪ್ರಯೋಜನ ಇಲ್ಲ. ಪ್ರೀತಿಯಿಂದ ಏನಂದರೆ ಕೆಲಸ ನಡೆಸುವ ನಂಬಿಕೆಯಿಂದಲೇ ಪ್ರಯೋಜನವಾಗಿದೆ. ಇಲ್ಲಿ ಪೌಲನು ಗಲಾತ್ಯ ಪತ್ರಿಕೆ ತರಬೇಕಾದ್ರೆ ಧರ್ಮಶಾಸ್ತ್ರ ವಿಷಯದಲ್ಲಿ, ಸುನ್ನತಿ ವಿಷಯದಲ್ಲಿ ಏನಂತ ಹೇಳಿದ್ರೆ ಪ್ರತ್ಯೇಕವಾಗಿ ಅಲ್ಲಿ ಅನೇಕ ರೀತಿಯ ಅಂದರೆ ದೇವರ ವಾಕ್ಯದ ಸಂಗತಿಯಲ್ಲಿ ಅನೇಕ ರೀತಿಯ ಸುಳ್ಳಾದಂಥ ಬೋಧನೆಗಳು ಬರುವ ಸಮಯದಲ್ಲಿ ಪೌಲನು ಸ್ಪಷ್ಟವಾದ ರೀತಿಯಲ್ಲಿ ನಾವು ಕರ್ಮ ಮಾರ್ಗದಿಂದ ಅಲ್ಲ, ಸುನ್ನತಿಯಿಂದ ಅಲ್ಲ ನಾವು ರಕ್ಷಣೆ ಆಗುವಂಥದ್ದು, ಆದರೆ ಯೇಸು ಕ್ರಿಸ್ತನ ಮೂಲಕ ಮಾತ್ರ ಎಂಬ ಸಂಗತಿಯನ್ನು, ನಂಬಿಕೆ ಮೂಲಕ ಎಂಬುದನ್ನು ದೃಢಪಡಿಸಿರುವ ಸಂಗತಿಯನ್ನು ನಾವು ಅಲ್ಲಿ ನೋಡ್ತೇವೆ. ಆದ್ದರಿಂದ ಇಲ್ಲಿ ಏನಂತ ಹೇಳಿದ್ರೆ, ಅನ್ಯ ಜನರಾಗಿದ್ದಂಥ ನಮಗೆ ಏನಂದರೆ ನಾವೇನಂದರೆ ಸುನ್ನತಿ ಇಲ್ಲದವರು ಎಂಬುದಾಗಿ ಕರೆಯುತ್ತಾ ಇದ್ದರು.
ಆಗಿನ ಕಾಲದ ಸಂಗತಿ ಏನಂದರೆ ನಮಗೆ ಸುನ್ನತಿ ಇರದಂಥ ಸಂಗತಿ, ಅದು ಪ್ರಾಮುಖ್ಯವಾಗಿ ಏನಂದರೆ ಅದು ನಮ್ಮ ಹಿನ್ನೆಲೆ ನಾವು ಇಂಥ ಒಂದು ಸ್ಥಿತಿಯಲ್ಲಿ ನಮ್ಮ ಸ್ಥಿತಿ ಇತ್ತು ಎಂಬುದನ್ನು ಪೌಲನು ತಿಳಿಯಪಡಿಸಿದ್ದಾನೆ. ನಾವು ಅದು ಮೂರನೇ ವಿಷಯ, ಪೂರ್ವದ ಕಾಲದಲ್ಲಿ ಕ್ರಿಸ್ತನನ್ನು ಅರಿಯದಂಥವರು, ವಿತೌಟ್ ಕ್ರೈಸ್ಟ್ ಎಂಬುದಾಗಿ, ಯೇಸು ಕ್ರಿಸ್ತನ ಸುವಾರ್ತೆಯನ್ನೇ ಕೇಳಿದಂಥವ್ರು, ಯೇಸು ಎಂದರೆ ಯಾರು ಎಂಬುದಾಗಿ ತಿಳಿಯದೇ ಇದ್ದಂಥ ಸಂಗತಿಗಳು ಅನ್ಯ ಜನರಿಗೆ ಯಾರು ಗೊತ್ತಿರಲಿಲ್ಲ. ಅವಾಗ ಸ್ವಂತ ಜನ ಯೇಸು ಕ್ರಿಸ್ತನ ಬಂದಂಥ ಉದ್ದೇಶ ತನ್ನ ಸ್ವಂತ ಜನರಿಗೋಸ್ಕರ, ಆದರೆ ಸ್ವಂತ ತಳ್ಳಿ ಬಿಟ್ಟರು. ಆದರೆ ದೇವರ ವಾಕ್ಯ ಹೇಳ್ತಾರೆ, ಯಾರ್ಯಾರು ಆ ಥರ ಅಂಗೀಕರಿಸ್ತಾರೋ ಅವರಿಗೆ ದೇವರ ಮಕ್ಕಳಾಗುವಂಥ ಅಧಿಕಾರ ಕೊಟ್ಟವನು ಎಂಬುದಾಗಿ ನೋಡ್ತಾರೆ. ಅಂದರೆ ಸುವಾರ್ತೆ ಇಡೀ ಎಲ್ಲ ಜನಾಂಗಕ್ಕೆ ಹೋಗಬೇಕೆನ್ನುವುದು ದೇವರ ಯೋಜನೆ ಆಗಿತ್ತು. ಯೇಸು ಕ್ರಿಸ್ತ ಸತ್ತು ಉಣಲ್ಪಟ್ಟು ಪುನರುತ್ಥಾನ ಹೊಂದಿದ ನಂತರ ಕೊಟ್ಟಂಥ ಒಂದು ಮಹಾಜ್ಞೆ, ಗ್ರೇಟ್ ಕಮಿಷನ್, ಲೋಕದ ಕಟ್ಟ ಕೆಳಗೂ ಏನಂದ್ರೆ ಸುವಾರ್ತೆ ಸಾರಬೇಕು, ನನ್ನ ಶಿಷ್ಯನಾಗಿ ಮಾಡಿರಿ, ಅವರಿಗೆ ತಂದೆ ಮಗ ಪವಿತ್ರ ಆತ್ಮನ ಹೆಸರಿನಲ್ಲಿ ದೀಕ್ಷಾ ಸ್ನಾನ ಮಾಡಿಸ್ರಿ. ಯಾರ್ಯಾರು ಅಂದರೆ ಸುವಾರ್ತೆ ಏನಂದರೆ ಯಾಕೆಂದರೆ ಯೇಸು ಕ್ರಿಸ್ತನ ಸುವಾರ್ತೆ ಅನ್ಯ ಜನಾಂಗದವರಿಗೆ ಏನು ಗೊತ್ತಿರಲಿಲ್ಲ, ಯಾರಿಗೇನು ಗೊತ್ತಿರಲಿಲ್ಲ. ಯೇಸು ಕ್ರಿಸ್ತನ ಸುವಾರ್ತೆ ಆತ ಹೇಗೆ ಪಾಪದ ಬಿಡುಗಡೆ, ಯೇಸು ಕ್ರಿಸ್ತ ನಮಗಾಗಿ ಸತ್ತಿದ್ದಾನೆ ಎಂಬ ಯಾವ ಸಂಗತಿ ಗೊತ್ತಿರಲಿಲ್ಲ. ಆದರೆ ಯಾರು ಸುವಾರ್ತೆಯ ಮೂಲಕ ನಂಬಿಕೆಯನ್ನು, ಸುವಾರ್ತೆಯ ಮೂಲಕವಾಗಿ ಆದಂಥ ವಿಶೇಷವಾದ ಬದಲಾವಣೆ, ಯೇಸು ಕ್ರಿಸ್ತನ ಸುವಾರ್ತೆಯ ಒಂದು ಜವಾಬ್ದಾರಿ ತೆಗೆದುಕೊಂಡು ಬಂದಂಥ ಸಮಯದಲ್ಲಿ ನೋಡ್ರಿ, ನಮ್ಮ ದೇಶದ ಸಂಗತಿ ನೋಡುವಾಗ ಮಿಷನರಿಗಳು ಬಂದರು ಬೇರೆ ಬೇರೆ ದೇಶಗಳಿಂದ. ಮೊದಲನೇದಾಗಿ ತೋಮನು, ಯೇಸು ಕ್ರಿಸ್ತನು ಅಪೋಸ್ತನಾಗಿದ್ದಂಥ ಶಿಷ್ಯನಾಗಿದ್ದಂಥ ತೋಮನು ಇಂಡಿಯಾಕ್ಕೆ ಬಂದಂಥ ಸಮಯದಲ್ಲಿ ಅವನು ಸುವಾರ್ತೆ ಸಾರಿದಂಥ ರೀತಿಯನ್ನು ನೋಡ್ತೇವೆ. ಅಲ್ಲಿ ನೋಡ್ತೇವೆ ಯೂದನ ಹೊರತು ಎಲ್ಲ 12 ನೋಡ್ತೇವೆ. ಶಿಷ್ಯರು ಬೇರೆ ಬೇರೆ ದೇಶಗಳಿಗೆ ಹೋಗಿ ಯೇಸು ಕ್ರಿಸ್ತನ ಕೊಟ್ಟಂಥ ಆ ಮಹಾಜ್ಞೆಯನ್ನು ಪರಿಪಾಲಿಸುವಂಥ ರೀತಿಯಲ್ಲಿ ಅನೇಕರು ಯೋಹಾನ ಬಿಟ್ಟು ಎಲ್ಲರೂ ರಕ್ತಸಾಕ್ಷಿಗಳಾದರು ಎಂಬುದಾಗಿ ನಾವು ನೋಡ್ತೇವೆ. ಇರುವಂಥ ಸತ್ಯ ಏನಂದರೆ, ನಾವು ಯೇಸು ಕ್ರಿಸ್ತನನ್ನು ಅರಿಯದಂಥ ಒಂದು ಸ್ಥಿತಿಯಲ್ಲಿ ನಾವು ಇದ್ದಂಥವರು ಎಂಬುದಾಗಿ ನೋಡ್ತೇವೆ. ಅದಕ್ಕೋಸ್ಕರ ಇದನ್ನು ಯಾಕೆ ಸುವಾರ್ತೆ ಸಾಲ್ಪಡಬೇಕು? ಇನ್ನು ಅನೇಕರು ನಮ್ಮ ದೇಶದಲ್ಲಿ ನಾವು ಸುತ್ತಮುತ್ತ ನೋಡುವಾಗ ಯೇಸು ಕ್ರಿಸ್ತನು ಯಾರು ಎಂಬ ಸಂಗತಿ ಅನೇಕರಿಗೆ ಗೊತ್ತಿಲ್ಲ ಪ್ರಿಯರೇ. ಅದಕ್ಕೋಸ್ಕರ ಸುವಾರ್ತೆಯನ್ನು ಸಾರಲೇಬೇಕೆಂಬಂಥ ಒಂದು ಏನಂತೆ ನಿರ್ಬಂಧ ನನಗುಂಟು, ಸಾರದೆ ಹೋದರೆ ನನ್ನ ಗತಿಯನ್ನು ಏನು ಹೇಳಲಿ ಎಂಬುದಾಗಿ ಪೌಲನು ಹೇಳ್ತಾರೆ. ನೋಡಿರಿ, ಅರ್ಜೆನ್ಸಿ. ಸುವಾರ್ತೆಯನ್ನು ಯಾರು ಸಾರಬೇಕು? ಯಾರು ಯೇಸು ಕ್ರಿಸ್ತನ ಅರಿತಿದ್ದಾರೆ, ತಿಳಿದಿದ್ದಾರೆ, ನಂಬಿದ್ದಾರೆ, ನಮ್ಮ ಜೀವಿತದಲ್ಲಿ ಕಂಡುಕೊಂಡಂಥ ಒಂದು ವಿಶೇಷವಾದಂಥ ಬದಲಾವಣೆ, ಪರಿವರ್ತನೆ, ಮಾನಸಾಂತರದಿಂದ ಆದಂಥ ಸಂಗತಿ ನಾವು ನೋಡ್ತೇವೆ. ಸುವಾರ್ತೆ ಎಷ್ಟರ ಮಟ್ಟಿಗೆ ದೇವರ ಬಲಸ್ವರೂಪವಾಗಿದ್ದು ಕಾರ್ಯ ಮಾಡ್ತದೆ ಎಂಬುದನ್ನು ನಾವು ನೋಡ್ತೇವೆ. ಅದರಿಂದ ಅನೇಕರಿಗೆ ಯೇಸು ಕ್ರಿಸ್ತನನ್ನು ಅರಿಯದೆ ನಾವು ನಿತ್ಯ ನಾಶನಕ್ಕೆ ಹೋಗಬೇಕಾಯಿತು. ಈ ದಿನಗಳಲ್ಲಿ ನಮ್ಮ ಸತ್ಯವೇದ ನಮ್ಮ ಕೈಯಲ್ಲಿ ಉಂಟು. ಕಾರಣ ದೇವರ ಮಹಾಕೃಪೆಯಿಂದ ದೇವರು ಕಳಿಸಿಕೊಟ್ಟಂಥ ವ್ಯಕ್ತಿಗಳು ಬಂದು ಸುವಾರ್ತೆಯನ್ನು ತಿಳಿಸಿದ್ದರಿಂದ ಸುವಾರ್ತೆ ನಮ್ಮ ಜೀವಿತಗಳನ್ನೇ ಬದಲಾಯಿಸಿತು ಎಂಬುದಾಗಿ ನೋಡ್ತೇವೆ. ಅನೇಕ ನರಭಕ್ಷಕರ ಜೀವಿತ ಬದಲಾಯಿಸಿತು ಪ್ರಿಯರೇ. ಅಂದರೆ ನಮ್ಮ ಹಿನ್ನೆಲೆ ನೋಡಬೇಕಾದ್ರೆ ಯೇಸು ಕ್ರಿಸ್ತನ ನಂಬದೆ, ತಿಳಿಯದೆ, ಅಥವಾ ಯಾರು ಎಂಬುದಾಗಿ ತಿಳಿಯದೆ ಅಂತ ಸ್ಥಿತಿ ನಾವು ಆಗಿದ್ದಂಥ ಸಮಯದಲ್ಲಿ ಯೇಸು ಕ್ರಿಸ್ತನ ಸುವಾರ್ತೆ ನಮ್ಮನ್ನು ಬದಲಾಯಿಸಿತು. 4ನೇದಾಗಿ ನೋಡುವಾಗ ಇರುವಂಥ ಸತ್ಯ ಏನಂದರೆ, ಅಲ್ಲಿ ಪೌಲನು ಪತ್ರಿಕೆ ಹೇಳಬೇಕಾದ್ರೆ ಇಸ್ರಾಯೇಲರ ಹಕ್ಕಿನಲ್ಲಿ ನಾವು ಪಾಲಿಲ್ಲದವರು ಎಂಬುದಾಗಿ, ದೇವರು ಇಸ್ರಾಯೇಲರನ್ನು ಆರಿಸಿಕೊಂಡ ಸಮಯದಲ್ಲಿ ಅವರಿಗೆ ಮಾಡಿದಂಥ ಒಂದು ಒಡಂಬಡಿಕೆ ಅಬ್ರಹಾಮ ಮೂಲಕವಾಗಿ ಅವ್ರಿಗೆ ಆಶೀರ್ವದಿಸಿದಂಥ ರೀತಿಯ ನೋಡುವಾಗ, ಯಾವ ರೀತಿಯಲ್ಲಿ ಅವರ 12 ಕುಲಗಳಿಗೆ ದೇವರು ಅವರಿಗೆ ಹಂಚಿಕೊಟ್ಟಂಥ ಎಲ್ಲ ಬಾಧ್ಯತೆಯನ್ನು ನಾವು ನೋಡ್ತೇವೆ ಕಾನಾನ್ ದೇಶದಲ್ಲಿ. ಅದೆಲ್ಲ ಸಂಗತಿಯನ್ನು ನಾವು ದೇವರ ವಾಕ್ಯದ ಭಾಗದಲ್ಲಿ ನೋಡುವಾಗ, ದೇವರು ಪ್ರತ್ಯೇಕವಾಗಿ ತನ್ನ ಆರಿಸಿಕೊಂಡಂಥ ಜನಾಂಗಗಳನ್ನು ಏನಂದರೆ ಅವ್ರು ಎಲ್ಲ ರೀತಿಯಲ್ಲಿ ಅವ್ರನ್ನ ಆಶೀರ್ವದಿಸಿ ಅಭಿವೃದ್ಧಿಪಡಿಸಿ ಅವರ ಮೂಲಕ ತಾನು ಒಂದು ಮಹಿಮೆ ಹೊಂದಬೇಕೆಂಬಂಥ ರೀತಿಯಲ್ಲಿ ದೇವರು ಕಾರ್ಯ ಮಾಡಿದನು ಎಂಬುದಾಗಿ ನೋಡ್ತೇವೆ. ಆದರೆ ಈ ಸತ್ಯಗಳನ್ನು ನಾವು ಆಲೋಚನೆ ಮಾಡಬೇಕಾದ್ರೆ ಇರುವಂಥ ಸತ್ಯ ಏನಂದರೆ, ದೇವರು ಆರಿಸ್ಕೊಂಡಂಥ ಇಸ್ರಾಯೇಲ್ ಜನಾಂಗ ದೇವರ ಸ್ವಕೀಯ ಪ್ರಜೆಯಾಗಿದೆ ಎಂಬುದಾಗಿ ಹೇಳಬೇಕಾದ್ರೆ, ದೇವರ ಆಲೋಚನೆಯಲ್ಲಿ ಇದ್ದಂಥ ಇನ್ನೊಂದು ಸತ್ಯ ಏನಂತ ಹೇಳಿದ್ರೆ, ಇಡೀ ಲೋಕದ ಜನರು ಏನಂದರೆ ಯೇಸು ಕ್ರಿಸ್ತನ ಮೂಲಕವಾಗಿ ಸಿಗತಕ್ಕಂಥ ಪಾಪದ ಬಿಡುಗಡೆಯನ್ನು ಹೊಂದಿದವರಾಗಿ ದೇವರ ಒಂದು ವಿಶೇಷವಾದಂಥ ಬಾಧ್ಯತೆಯಲ್ಲಿ ಇಸ್ರಾಯೇಲರ ಸಂಗಡ ಹಕ್ಕಿನ ಸೇರಬೇಕೆಂಬುದಾಗಿ ದೇವರ ಆಲೋಚಿಸಿದ ಸಂಗತಿ.
ದೇವರು ಅಬ್ರಾಹ್ಮ ಮೂಲಕ ಹೇಳಿದ ಸಂಗತಿ ಅಂದರೆ ನಿನ್ನ ಮೂಲಕ ಎಲ್ಲ ಜನರಿಗೆ ಆಶೀರ್ವಾದ ಉಂಟಾಗ್ತದೆ ಎಂಬುದಾಗಿ. ನಾವು ಯೋಹಾನ ಸುವಾರ್ತೆ 1:12 ಇರುವ ಸಂಗತಿ ಏನಂದರೆ, ಅಲ್ಲಿ ಯಾರ್ಯಾರು ಆತನ ಅಂಗೀಕರಿಸಿದರೋ ಅಂದರೆ ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟರೋ ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟವನು. ನಾವು ಯಾರಾಗಿದ್ದೇವೆ? ದೇವರ ಮಕ್ಕಳು. ಇಸ್ರಾಯೇಲರಿಗೂ ದೇವರ ಜನಾಂಗ ಎಂಬುದಾಗಿ ಹೇಳಬೇಕಾದ್ರೆ ಅದಕ್ಕಿಂತ ಹೆಚ್ಚಿನ ಶ್ರೇಷ್ಠವಾದಂಥ ಸಂಗತಿ, ದೇವರು ನಾವು ಅನ್ಯ ಜನರಾಗಿದ್ದಂಥವರಿಗೆ ಯೇಸು ಕ್ರಿಸ್ತ ನಂಬುವಾಗ ಅವ್ರು ಇರ್ತಕ್ಕಂಥ ಸಂಗತಿ ಏನಂದರೆ ದೇವರ ಮಕ್ಕಳಾಗುವಂಥ ಅಧಿಕಾರ ಕೊಟ್ಟಿದ್ದಾನೆ. ಎಂಥ ಒಂದು ಶ್ರೇಷ್ಠವಾದಂಥ ಸಂಗತಿ ಪ್ರಿಯರೇ. ಈ ಒಂದು ಆಲೋಚನೆ ಮಾಡಬೇಕಾದ್ರೆ ಪೌಲನನ್ನು ತಿಳಿಯಪಡಿಸಿದ್ದಾನೆ. ನಿಮ್ಮ ಹಿನ್ನೆಲೆ ಏನೇ ಇರಬಹುದು, ಆದರೆ ಈಗಿನ ಸ್ಥಿತಿಯಲ್ಲಿ ನೋಡಬೇಕಾದ್ರೆ ಅಲ್ಲಿರುವಂಥ ಸಂಗತಿ. ಅದಕ್ಕೋಸ್ಕರ ಅಲ್ಲಿ ದೇವರ ವಾಕ್ಯದ ಸತ್ಯತೆಯನ್ನು ಗಮನಿಸುವಾಗ ಅನ್ಯ ಜನರಾಗಿದ್ದಂಥ ನಮಗೆ ಇಸ್ರಾಯೇಲರ ಪಾಲಿಲ್ಲದಂಥವರು, ಯೇಸು ಕ್ರಿಸ್ತ ಅರಿಯದಂಥವರಾಗಿದ್ದಂಥ ನಮಗೆ ದೇವರು ಕೃಪೆ ಕೊಟ್ಟಿದ್ದಾನೆ. 5ನೇ ವಿಷಯಕ್ಕೆ ನೋಡೋಣ. ವಾಗ್ದಾನಕ್ಕೆ ಸಂಬಂಧವಾದ ಒಡಂಬಡಿಕೆಯಲ್ಲಿ ಸೇರದವರು ಆಗಿದ್ದೆವು ಎಂಬುದಾಗಿ. ನೋಡ್ರಿ, ನಮ್ಮ ದೇವರು ಅಬ್ರಾಹ್ಮನ ಮಾಡಿದ ವಾಗ್ದಾನ ನೋಡ್ತೇವೆ, ಒಡಂಬಡಿಕೆ ಮಾಡಿಕೊಂಡನು ಎಂಬುದಾಗಿ. ನೋಡಿ, ದೇವರ ವಾಕ್ಯದ ಪ್ರತಿಯೊಂದು ಭಾಗದಲ್ಲಿ ನೋಡಬೇಕಾದ್ರೆ ದೇವರು ತನ್ನ ಆರಿಸಿಕೊಂಡಂಥ ವ್ಯಕ್ತಿಗಳ ಮೂಲಕವಾಗಿ, ಜನಾಂಗದ ಮೂಲಕವಾಗಿ ತನ್ನ ಒಡಂಬಡಿಕೆ ಮಾಡಿಕೊಂಡು ಇದನ್ನು ಸ್ಥಿರಪಡಿಸಿ ತಾನು ಯಾರಾಗಿದ್ದೇನೆ ಎಂಬುದನ್ನು ಅದರ ಮೂಲಕ ದೇವರು ವ್ಯಕ್ತಪಡಿಸ್ತಾ ಇದ್ದನು ಎಂಬುದಾಗಿ ನಾವು ನೋಡ್ತೇವೆ. ಅದೇ ರೀತಿಯಲ್ಲಿ ದೇವರು ಈಗಲೂ ಕೂಡ ದೇವರು ತನ್ನ ಮಗನಾದ ಯೇಸು ಕ್ರಿಸ್ತನ ಮೂಲಕವಾಗಿ ಆ ಶಿಲುಬೆಯ ಮೂಲಕ ತನ್ನ ರಕ್ತದ ಮೂಲಕ ಒಡಂಬಡಿಕೆ ಮಾಡಿಕೊಂಡು ನಮ್ಮನ್ನು ಏನಂದರೆ ಆತನ ಅನ್ಯೋನ್ಯತೆಯಲ್ಲಿ ನಮ್ಮನ್ನು ಏನು ಮಾಡಿದ್ದಾನೆ? ಸೇರಿಸಿದ್ದಾನೆ. 6ನೇ ವಿಷಯ, ವಿಥೌಟ್ ಹೋಪ್. ನಾವು ಏನಂದರೆ ಇರುವ ಸಂಗತಿ, ನಮ್ಗೆ ಯಾವ ನಿರೀಕ್ಷೆ ಇಲ್ಲದವ್ರು ನಾವು. ಎಂದಾದರೂ ಆಲೋಚನೆ ಮಾಡಿದ್ದೆವು? ನಮಗೆ ಯಾವ ನಿರೀಕ್ಷೆ ಇಲ್ಲ. ಸತ್ರೆ ಎಲ್ಲಿಗೆ ಹೋಗ್ತೇವೆ ಗೊತ್ತಿರಲಿಲ್ಲ. ಮುಂದಿನ ಸಂಗತಿ ಏನು ಎಂಬುದಾಗಿ ಏನು ಗೊತ್ತಿಲ್ಲ. ಒಂದು ಮೃಗದ ಹಾಗೆ, ಪಶುಗಳಾಗಿ ಜೀವಿಸ್ತಾ ಇದ್ದಂಥವ್ರು, ಅನ್ಯ ಜನಾಂಗ ಅಂತ ಹೇಳಬಾರ್ದು ಸ್ಥಿತಿಯಂತೆ ನಮ್ಮ ಜೀವಿತದಲ್ಲಿ ಹಿನ್ನೆಲೆ ನೋಡಬೇಕಾದ್ರೆ ಯೇಸು ಕ್ರಿಸ್ತನ ಅರಿಯೋದಕ್ಕಿಂತ ಮುಂಚೆ ನಾವು ಯಾವ ಸ್ಥಿತಿಯಲ್ಲಿದ್ದೇವೆ ಅಂದರೆ ಯಾವ ನಿರೀಕ್ಷೆ ಇಲ್ಲದಂಥವರಾಗಿದ್ದಂಥವರು. ಅನೇಕ ವೇಳೆ ಇದನ್ನು ಆಲೋಚನೆ ಮಾಡಬೇಕಾದ್ರೆ ಇಂಥ ಒಂದು ದುರಾವಸ್ಥೆಯಲ್ಲಿ ಇದ್ದಂಥ ನಮಗೆ ದೇವರು ಎಂಥ ಕರುಣೆ ತೋರಿಸಿದ್ದಾನೆ ಎಂಬುದಾಗಿ ನಾವು ನೋಡ್ತೇವೆ. ಮತ್ತು 7ನೇದಾಗಿ ನೋಡಬೇಕಾದ್ರೆ ವಿಥೌಟ್ ಗಾಡ್, ದೇವರನ್ನು ಅರಿಯದಂಥವರಾಗಿದ್ದಂಥವ್ರು. ನೋಡಿ, ಇದು ಭಾಳ ಪ್ರಾಮುಖ್ಯ ಸತ್ಯ ಪ್ರಿಯರೇ. ನಿಜವಾದ ದೇವರು, ಸತ್ಯ ದೇವರು, ಇಡೀ ಲೋಕ ಉಂಟು ಮಾಡಿದಂಥ ದೇವರು ಆತ ಯಾರಾಗಿದ್ದಾನೆ ಅಂತ ದೇವರ ಪ್ರಜ್ಞೆ ನಮಗಿರಲಿಲ್ಲ ಎಂಬುದಾಗಿ ನೋಡ್ತೇವೆ. ದೇವರು ಎಂಬುದು ಹೇಳಬೇಕು, ಅನೇಕ ವೇಳೆ ಎಲ್ಲನೂ ದೇವರಾಗ್ಬೋದು ಎಂಬ ರೀತಿಯಲ್ಲಿ ಈ ದಿನಗಳ ಅನೇಕ ಮನಸ್ಥಿತಿ ನೋಡ್ತೇವೆ ನಾವು. ಆದರೆ ಈ ದೇವರ ವಾಕ್ಯದ ಸತ್ಯತೆ ನೋಡಬೇಕಾದ್ರೆ ಈ ಲೋಕನುಂಟು ಮಾಡಿದಂಥ ಸರ್ವಶಕ್ತನಾದಂಥ ದೇವರು ಎಲ್ಲವನ್ನ ಕ್ರಮವಾದ ರೀತಿ ಬರೆಯ ಬಾಯಿ ಮಾತು ಉಂಟು ಮಾಡಿದ್ದಾರೆ. ಎಲ್ಲವನ್ನ ತನ್ನ ಚಿತ್ತಕ್ಕನುಸಾರವಾಗಿ ತನ್ನ ಮಹಿಮೆಗಾಗಿ ಮಾಡಿರುವಾಗ ದೇವರ ಪ್ರಕಟಣೆ, ದೇವರ ಪರಿಶುದ್ಧನು ನೀತಿ ಸ್ವರೂಪನಾಗಿದ್ದಾನೆ. ಅಷ್ಟೇ ಅಲ್ಲ, ದೇವರು ಪ್ರೀತಿ ಸ್ವರೂಪಿಯಾಗಿದ್ದಾನೆ, ಕರುಣಿಸುವವನಾಗಿದ್ದಾನೆ, ಎಲ್ಲರಿಗೂ ತನ್ನ ಕರುಣೆ ತೋರಿಸಬೇಕೆಂಬುದಾಗಿದ್ದಾನೆ ಎಂಬುದಾಗಿ ನೋಡ್ತೇವೆ. ಇಲ್ಲಿ ಪೌಲನು ತಿಳಿಸಿರುವಂಥ 7 ಸತ್ಯಗಳಲ್ಲಿ ನಾವು ನೋಡಬೇಕಾದ್ರೆ ಹೇಗೆ ನಮ್ಮ ಹಿನ್ನೆಲೆ ಯಾವುದೇ ಎಂಥ ಸ್ಥಿತಿ ಇರುವುದಾದರೂ, ಈಗ ನಾವು ಇರುವ ಸ್ಥಿತಿ ಏನಂತ ಹೇಳಿದ್ರೆ ನಾವು ನಮ್ಮ ಹಿನ್ನೆಲೆ ಇರುವುದಾದರೂ ನಾವು ಯೇಸು ಕ್ರಿಸ್ತನ ಬರುವಾಗ ನಮ್ಮ ಹಿಂದೆ ತಿರುಗಿ ನೋಡುವಾಗ ಎಂಥ ಸ್ಥಿತಿಯಲ್ಲಿದ್ದಂಥವನು ನಮಗೆ ದೇವರು ಕೃಪೆ ಮಾಡಿದ್ದಾನಲ್ಲ ಎಂಬುದಾಗಿ ದೇವರಿಗೆ ಭಯಭಕ್ತಿಯುಳ್ಳವರಾಗಿ ಆರಾಧನೆ ಸಲ್ಲಿಸುವಂಥ ಸಂಗತಿ ಇರಬೇಕು ಪ್ರಿಯರೇ. ಈ ವಾಕ್ಯ ಕೇಳಿಸ್ಕೊಳ್ಳುವಂಥ ನಿಮ್ಮ ಜೀವಿತದಲ್ಲಿ ನಿಮ್ಮ ಹಿನ್ನೆಲೆ ಬಗ್ಗೆ ಆಲೋಚನೆ ಮಾಡಿದ್ದೀರೋ? ಯಾವ ಸ್ಥಿತಿ ಏನು ಎಂಬುದಾಗಿ ದೇವರ ವಾಕ್ಯದ ಬೆಳಕಿನಲ್ಲಿ ಪೌಲ ತಿಳಿಸಂಥ ರೀತಿಯಲ್ಲಿ ಇದನ್ನು ಆಲೋಚಿಸುವಾಗ ನಾವು ದೇವರಿಗೆ ಎಷ್ಟು ರೀತಿಯಲ್ಲಿ ಉಪಕಾರ ಸಲ್ಲಿಸಬೇಕು, ಎಷ್ಟು ಮಟ್ಟಿಗೆ ಆತನಿಗೆ ಆರಾಧನೆ ಸಲ್ಲಿಸಬೇಕು, ಎಷ್ಟು ಮಟ್ಟಿಗೆ ನಮ್ಮನ್ನು ತಗ್ಗಿಸಿಕೊಂಡವರಾಗಿ, ದೀನತೆಯುಳ್ಳವರಾಗಿ, ನಮ್ರತೆಯುಳ್ಳವರಾಗಿ, ಭಯಭಕ್ತಿಯಿಂದ ನಮ್ಮನ್ನು ಕರ್ತನಿಗೆ ಸಮರ್ಪಿಸಿಕೊಂಡವರಾಗಿ, ದೇವರೇ ನೀನು ನನಗೆ ತೋರಿಸಂಥ ನಿನ್ನ ಕೃಪೆ ಎಷ್ಟೋ ಶ್ರೇಷ್ಠವಾದಪ್ಪ. ಇಸ್ರಾಯೇಲರ ವಿಷಯದಲ್ಲಿ ನಾವು ನೋಡುವಾಗ ಅವ್ರು ಸ್ವಕೀಯ ಪ್ರಜೆ ಎಂಬ ಹೇಳಬೇಕು, ಅದಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ನಮ್ಮನ್ನು ನಿನ್ನ ಮಕ್ಕಳಾಗಿ, ನಿನ್ನ ಜನಾಂಗವಾಗಿ, ನಿನ್ನ ಅನ್ಯೋನ್ಯತೆಯಲ್ಲಿ ಪರಲೋಕ ಸಮಸ್ತವಾಗಿ ಮಾಡಿದ್ದೀಯಲ್ಲ, ಇದಕ್ಕಾಗಿ ನಿನಗೆ ಸ್ತೋತ್ರ ಸಲ್ಲಿಸ್ತೇನೆ. ನಮ್ಮ ಹೃದಯಗಳಲ್ಲಿ ಬರಬೇಕಾದಂಥ ಒಂದು ಆರಾಧನೆ, ದೇವರೇ ನೀನು ಮಾಡಿದಂಥ ಎಲ್ಲ ಕಾರ್ಯಗಳಿಗೆ ದೇವರೇ ನಿನಗೆ ಸ್ತೋತ್ರ ಸಲ್ಲಿಸ್ತೇನೆ. ನೋಡಿ, ಇನ್ನೊಂದು 7 ವಿಷಯದ ಆಲೋಚನೆ ಇನ್ನು ಅನೇಕ ಸಮಯ ಇಲ್ಲ ಅದೆಲ್ಲ ಹೇಳೋದಕ್ಕೆ, ಆದರೆ ವಾಕ್ಯ ಓದು ಧ್ಯಾನಿಸುವಾಗ ಗೊತ್ತಾಗ್ತದೆ. ಇಂಥ ಕನಿಷ್ಠರಾಗಿದ್ದಂಥ ನಮಗೆ ದೇವರು
ನಮ್ಮನ್ನು ಎಂಥ ಒಂದು ಸ್ಥಿತಿಗೆ ತಂದಿದ್ದಾನೆ. ನಮ್ಮನ್ನು ಸ್ಥಾಪಿಸಿಕೊಂಡು ಕರ್ತನಿಗೆ ನಂಬಿಗಸ್ತರಾಗಿ ಜೀವಿಸೋಣ. ದೇವರ ಮಾತುಗಳನ್ನು ಆಶೀರ್ವದಿಸಲಿ ಪ್ರಾರ್ಥನೆ ಮಾಡೋಣ. ನಮ್ಮ ಪ್ರೀತಿಯುಳ್ಳ ತಂದೆಯ ದೇವರೇ, ನಾವು ಕೇಳಿದಂಥ 7 ಸತ್ಯಗಳನ್ನು ನಮ್ಮ ಜೀವಿತದಲ್ಲಿ ಅನ್ವಯಿಸಿಕೊಂಡವರಾಗಿ ನಾವು ಹಿಂದೆ ಎಂಥ ಸ್ಥಿತಿಯಲ್ಲಿ ಇದ್ದಂಥವರು, ಆದರೆ ಈಗ ನಮ್ಮನ್ನು ಎಂಥ ಸ್ಥಿತಿಗೆ ತಂದಿದ್ದೀಯಪ್ಪ. ನಿನ್ನ ಕರುಣೆ ಕೃಪೆಗಾಗಿ ಸ್ತೋತ್ರ. ನಮ್ಮನ್ನು ಸ್ಥಾಪಿಸಿಕೊಂಡು ನಿನ್ನನ್ನೇ ಮಯಪಡಿಸ್ತೇವೆ, ಆರಾಧಿಸ್ತೇವೆ. ಯೇಸು ಕ್ರಿಸ್ತನ ಹೆಸರನ್ನು ಬೇಡ್ತೇವೆ ತಂದೆ, ಆಮೆನ್. ಪ್ರಾರ್ಥಿಸು ಕ್ರೈಸ್ತನೇ, ಕೋರಿದೆ ಕುಂದದೆ ನಿನ್ನೆಲ್ಲ ಕಷ್ಟವ ಪರಿಹರಿಸುವನು. ಪ್ರಾರ್ಥಿಸು ಕ್ರೈಸ್ತನೇ, ಕೋರಿದೆ ಕುಂದದೆ ನಿನ್ನೆಲ್ಲ ಕಷ್ಟವ ಪರಿಹರಿಸುವನು. ನಿನ್ನ ಚಿಂತೆ ದುಃಖವು ಎಷ್ಟು ಘೋರವಿದ್ದರೂ, ಮನದಲ್ಲಿ ವೇದನೆ ನಿನ್ನ ಕಾಡುತ್ತಿದ್ದರೂ, ನಿನ್ನ ಚಿಂತೆ ದುಃಖವು ಎಷ್ಟು ಘೋರವಿದ್ದರೂ, ಮನದಲ್ಲಿ ವೇದನೆ ನಿನ್ನ ಕಾಡುತ್ತಿದ್ದರೂ, ಪ್ರಾರ್ಥಿಸು ಕ್ರೈಸ್ತನೇ, ಕೋರಿದೆ ಗುಂದದೆ ನಿನ್ನೆಲ್ಲ ಕಷ್ಟವ ಪರಿಹರಿಸುವನು. ಯಥಾರ್ಥ ಪ್ರಾರ್ಥನೆಯ ದೇವರು ಮೆಚ್ಚುವ, ಉತ್ತರ ಕೊಡುವ ತನ್ನ ಘನಕ್ಕಾಗಿಯೇ. ಯಥಾರ್ಥ ಪ್ರಾರ್ಥನೆಯ ದೇವರು ಮೆಚ್ಚುವ, ಉತ್ತರ ಕೊಡುವ ತನ್ನ ಘನಕ್ಕಾಗಿಯೇ. ಪ್ರಾರ್ಥಿಸು ಕ್ರೈಸ್ತನೇ, ಕೋರಿದೆ ಕುಂದದೆ ನಿನ್ನೆಲ್ಲ ಕಷ್ಟವ ಪರಿಹರಿಸುವನು. ಪ್ರಾರ್ಥಿಸು ಕ್ರೈಸ್ತನೇ, ಕೋರಿದೆ ಕುಂದದೆ ನಿನ್ನೆಲ್ಲ ಕಷ್ಟವ ಪರಿಹರಿಸು